ಸಂಚು ಬಯಲಾಗಿದೆ. ದೂರಿನಲ್ಲಿ ಉಲ್ಲೇಖಿಸಿ ಪೆನ್ಡ್ರೈವ್ನಲ್ಲಿ ನೀಡಿದ್ದಂತಹ ಆಡಿಯೋ ಇದು. ಸುಪಾರಿ ಬಗ್ಗೆ ಆಡಿಯೋದಲ್ಲಿ ವಿವರಿಸಿದ್ದಾರೆ ಮಹಿಳೆ. ಡಿಸೆಂಬರ್ನಲ್ಲಿ ಪುಷ್ಪ ಹಾಗೆ ರಾಖಿ ನಡುವೆ ಒಂದು ಸಂಭಾಷಣೆ ನಡೆಯುತ್ತೆ. ಈ ರಾಖಿ ರಾಜೇಂದ್ರ ಕಡೆದವರು, ಪುಷ್ಪ ಕೂಡ ರಾಜೇಂದ್ರಗೆ ಪರಿಚಯ. ಈವನ್ ಸೋಮನ ಪ್ಲಾನ್ ಬಗ್ಗೆ ವಿವರಿಸಿದ್ದಾಳೆ ಪುಷ್ಪ. ಆರೋಪಿ ಜೈಪುರ ಸೋಮನಿಗೆ ಪರಿಚಯಸ್ಥಳಾಗಿದ್ಲು ಪುಷ್ಪ. ರಾಜೇಂದ್ರರನ್ನ ಹತ್ಯೆಗೆ ಸುಪಾರಿ ಪಡೆದ ಬಗ್ಗೆ ಸೋಮ ಹೇಳ್ಕೊಂಡಿರ್ತಾನೆ. ಆ ಬಳಿಕ ಸುಪಾರಿಯ ಬಗ್ಗೆ ಹೆಚ್ಚಿನ ಮಾಹಿತಿ ಕಲೆ ಹಾಕ್ತಾರೆ ಪುಷ್ಪ. ಸೋಮನ ಜೊತೆಗೆದುಕೊಂಡೇ ಸಂಚಿನ ಮಾಹಿತಿಯನ್ನ ಕಲೆ ಹಾಕಿದ್ದಾರೆ. ಬಳಿಕ ವಿಚಾರವನ್ನ ರಾಜೇಂದ್ರರಿಗೆ ತಿಳಿಸಲು ಪುಷ್ಪ ಪ್ಲಾನ್ ಮಾಡ್ತಾಳೆ. ರಾಜೇಂದ್ರಗೆ ವಿಚಾರ ಮುಟ್ಟಿಸಲು ರಾಖಿಯನ್ನ ಬಳಸಿಕೊಳ್ತಾರೆ. ಕೊಲೆ ಸಂಚಿನ ಬಗ್ಗೆ ಪುಷ್ಪ ಹೇಳಿದ್ದನ್ನ ಈ ರಾಖಿ ರೆಕಾರ್ಡ್ ಮಾಡ್ಕೊಳ್ತಾನೆ. ರಾಖಿ ರಾಜೇಂದ್ರ ಅವರಿಗೆ ಆಪ್ತನಾಗಿದ್ದಾನೆ. ಪುಷ್ಪ ಕೂಡ ಪರಿಚಯಿಸ್ತಾಳೆ. ಈಗ ಎಲ್ಲ ಆಯಾಮಗಳಲ್ಲಿ ಪೊಲೀಸರು ತನಿಖೆಯನ್ನು ಶುರು ಮಾಡಿದ್ದಾರೆ. ಬಟ್ ಇಲ್ಲಿ ಕಾರಣ ಗೊತ್ತಾಗಬೇಕಾಗಿದೆ. ಯಾಕೆ ರಾಜೇಂದ್ರನನ್ನು ಇಲ್ಲಿ ಟಾರ್ಗೆಟ್ ಮಾಡಲಾಯಿತು? ಯಾಕೆ ಅವ್ರನ್ನ ಕೊಲೆ ಮಾಡುವಂಥ ಉದ್ದೇಶ ಇತ್ತು? ಅವ್ರು ಹೇಳಿದರು ನವಂಬರ್ನ 16 ನನ್ನ ಮಗಳ ಬರ್ತ್ಡೇ ಇತ್ತು. ಆ ಟೈಮ್ನಲ್ಲಿ ಯಾರೋ ಟೆಂಟ್ ಹಾಕ್ಲಿಕ್ಕೆ ಬಂದಂಥವ್ರು ನನ್ನ ಮೇಲೆ ಹಲ್ಲೆ ಮಾಡುವಂಥ ಒಂದು ಪ್ರಯತ್ನವನ್ನು ಮಾಡಿದರು ಅಂತೇಳಿ. ಹಾಗಾಗಿಯೇ ಅವರು ಈಗ ದೂರನ್ನು ಕೊಟ್ಟಿದ್ದು. ರಾಜಕೀಯ ಏನಾದರೂ ದ್ವೇಷ ಇದೆಯಾ? ಹಣಕಾಸಿನ ವ್ಯವಹಾರನ? ಕೌಟುಂಬಿಕ ಕಲಹನ? ಕೌಟುಂಬಿಕ ಕಲಹ ಬಹುಶಃ ಇರಲಿಕ್ಕಿಲ್ಲ. ಹಣಕಾಸಿನ ವ್ಯವಹಾರವೂ ಕೂಡ ಇಲ್ಲಿ ಅಷ್ಟೊಂದು ಕೊಲೆಯ ಸುಪಾರಿ ಹಿಂದೆ ಇರಲಿಕ್ಕಿಲ್ಲ. ರಾಜಕೀಯ ವೈಷಮ್ಯದ ವಾಸನೆ ಬಡಿತಾ ಇದೆ. ಯಾರಾದರೂ ಪ್ರಭಾವಿ ನಾಯಕರಿದ್ದಾರೆ? ಯಾಕಂದರೆ ಈ ಪೆನ್ಡ್ರೈವ್ ಸಂಬಂಧಪಟ್ಟಂತೆ ಮಹಾನಾಯಕನ ಕೈವಾಡ ಇದೆ ಅನ್ನುವಂಥ ಆರೋಪ ಇತ್ತಲ್ವ. ಹಾಗಾಗಿ ಪ್ಲಾನ್ ಮಾಡಿ ಮಾತಾಡ್ಕೊಂಡವ್ರು ಗುರು. ಸೋಮಣ್ಣ ಅದೇ ಕೆ ಆರ್ ರಾಜಣ್ಣ ಅವ್ರ ಮಗನ ಎತ್ತಬೇಕು ಅಂತ ಎಲ್ಲ ಪ್ಲ್ಯಾನ್ ಮಾಡಿ ಮಾತಾಡ್ಕೊಂಡವ್ರು ಗುರು. ಹಿಂಗೆ ನಡೀತೈತೆ, ಹಿಂಗೆ ಮಾತಾಡ್ಕೊತವ್ರೆ. ಈಗ ಬಾಟ್ಲುಗಳು ಎಣ್ಣೆಗಳೆಲ್ಲ ತಗೊಂಡಿದ್ದೀನಿ, ನೀನು ಫಿಶು ಕಬಾಬ್ ತಗೊಂಡ್ಬಂದ್ಬಿಡು ಅಂದ. ಯಾರು? ಯಾವನು ಆಟೋದಲ್ಲಿ ಕುಂತಿರೋನು. ಇಷ್ಟೇ ಮಾತಾಡಿದ್ದವನು. ಆವಾಗಿಂದ ಇವ್ನು ಎಲ್ಲಿ ಹೋಗ್ತಾನೆ ಎಲ್ಲಿ ಬರ್ತಾನೆ ಅಂತ ಎಲ್ಲ ಹುಡುಗರು ಬಿಟ್ಟು ನಾನು ತಿಳ್ಕೊಂಡಿದ್ದೀನಿ. ಅಷ್ಟು ಬಿಟ್ರೆ ನನಗೂ ಅದಕ್ಕೂ ಸಂಬಂಧ ಇಲ್ಲ. ಹಿಂಗೆ ಮಾತಾಡ್ಕೊಂಡು ಸತ್ಯ ಮಾತಾಡಿರೋದು ಸತ್ಯ. ಆ ಹುಡುಗರು ಯಾಕೆ ಮಾತಾಡ್ತಾರೆ? ಈಗ ಆ ಹುಡುಗರು ಹೆಂಗ್ ಮಾತಾಡಕ್ ಸಾಧ್ಯ ಹೇಳಿ ನೋಡೋಣ. ಇವನು ದೊಡ್ಡವ್ರಿಗೆ ಹೊಡೆದ್ಬಿಟ್ರೆ ಅವ್ನು ದೊಡ್ಡ ತುಮಕೂರಲ್ಲಿ ಡಾನ್ ಆಗ್ಬಿಡೋಣ ಅಂತಾನ. ಹಂಗೆ ಇಮಿಡಿಯೇಟ್ ಒಂದೇ ಸೆಕೆಂಡ್ಗೆ ಒಟ್ನಾಗ ನಾನು ಕರಿಯಪ್ಪ, ನನ್ನ ಸತ್ವಾಗ್ಲೂ ನಾನು ಹೇಳ್ತೀನಿ ಸರಿನಾ? ನಾನು ಬೇಕಿದ್ರೆ ಫ್ರ್ಯಾಂಟಾಗಿ ಸರ್ ಹಿಂಗೆ ಆಟೋದಲ್ಲಿ ಕುಂತಿದ್ವಿ, ಹೋಗ್ತಾ ಇದ್ವಿ, ಅವ್ರು ಮಾತಾಡ್ಕೊಂಡಿರೋದು ಸತ್ಯ, ಈಗ ನಿಮ್ಮ ಹತ್ರ ಹೇಳಿದ್ದೀವಿ. ಆಮೇಲೆ ಯಾವ್ದು 5 ಲಕ್ಷ ಬಂತು ಅದನ್ನು ತಿಳ್ಕೊಳ್ಳಿ ಸರ್. ಅವನೊಂದು ವ್ಯವಹಾರ ಮಾಡಲ್ಲ ಸರ್, ಏನು ಮಾಡಲ್ಲ. ಮತ್ತೆ ಯಾರು ಹೇಳಿದ್ದೀನಿ ನನ್ನ ಮಗಳಿಗೆ ಯಾರನ್ನೂ ಬಿಟ್ಟು ಹೋಗೋರು ಹಂಗೆ ಹೋಗೋದು ಸೀದಾ ಹೋಗಿ ಒಬ್ಬನೇ ಹೋದ ಅಂತ? ಯಾರು ಸೀದಾ ಒಬ್ಬನೇ ಹೋದ ಅಂತ? ಜೈಪುರದಲ್ಲಿ ಹುಡುಗ ಹೇಳಿರೋದು ನನಗೆ. ಅವ್ನು ಹೋಗಿದ್ನಲ್ಲ. ಅವನು ಹೋಗಿದ್ನಲ್ಲ ಜೊತೆಗೆ? ಜೊತೆಲಿ ಹೋಗಿದ್ನಲ್ಲ ಜೈಪುರದವನು. ಜೊತೆಗೆ ಹೋಗಿದ್ನಂತ ಇಸ್ಕೊಂಬರಕ್ಕೆ? ಈಸ್ಕೊಂಬರಕ್ಕೆ ನೆಲಮಂಗಲ ಬಿಟ್ಟು ಒಳಕೋದ್ನಂತಲ್ಲ, ಈಸ್ಕೊಂಬರಕ್ಕೆ ಹೋಗಿದ್ನಂತಲ್ಲ. ಆವಾಗಲೇ ಈಸ್ಕೊಂಬಂದು ಟೈಸು ಎಲ್ಲ ಅದು ಇದು ಏನೇನೋ ತಂದು ಹಾಕ್ಸಿ ಕಾರ್ಗೆ ಒಂದು 30,000 ರೆಡಿ ಮಾಡಿಸಿ ಇನ್ನೂ 1 ಲಕ್ಷ ಐತಂತಪ್ಪ ಫೋನ್ ಪೇಲಿ. ಮತ್ತೆ ಹುಡುಗನು ಡ್ರಾ ಮಾಡ್ಕೊಂಬಂತ ಹೇಳಿದ 2 ಲಕ್ಷ ಯಾರಕ್ಕಾದ್ರೂ ಡ್ರಾ ಮಾಡಿರೋದು ನನಗೆ ಗೊತ್ತಿಲ್ಲ. ಹುಡುಗರು ಹೇಳಿದ್ದು ಅವನು ನಮ್ಮಂತವ್ರ ನಿಮ್ಮಂತವ್ರ ಹುಡುಗರ್ಗೆ ಹಾಕಿಸ್ತಾನೆ, ಅವ್ರ ಹೆಸರು ಮೇಲೆ ಎತ್ಕೊಂಬರೋದು, ಕ್ಯಾಶ್ ಮಾತ್ರ ಎತ್ಕೊಂಬರಂಗೆ ಮಾತಾಡ್ತಾನೆ. ನಾನು ಅವ್ನು ಹಂಗೆ ಮಾಡೋದು. ಅವಯ್ಯ ನನಗೂ ನಿನ್ಗೇನು ಹೇಳೋದು ಹೇಳು, ಅವ್ರಿಷ್ಟ ಏನಾನ ಮಾಡ್ಕೊಂಡ್ಲಿ. ಆಮೇಲೆ ಇದು ಬಾಟ್ಲು, ಈ ವಾಟರ್ ಕ್ಯಾನ್ಗೆ ನಾವೇನ್ ಮಾಡ್ಬೇಕು? ದುಡ್ಡು ಕೊಟ್ಟು ತಗೊಬೇಕು. ಆ ದುಡ್ಡು ಕೊಟ್ಟು ತಗೊಳೋದ್ ಬದಲು ಈ ವಾಟರ್ ಕ್ಯಾನ್ನೇ ಎತ್ಬಿಟ್ರೆ ಹೆಸರು ಹೇಳಿಲ್ಲ. ಆಮೇಲೆ ಗೊತ್ತಾಗಿದ್ದು ಯಾರಿಗೆ ಅಂತ. ಪಕ್ಕ ಟೈಟ್ ಆದಾಗ ಬಾಯ್ ಬಿಟ್ಟಿರೋದು. ಅದ್ರ ವಿಡಿಯೋದಲ್ಲಿ ಹೇಳೋಣ ಹೆಸರು? ಹೇಳದ್ನಲ್ಲ, ಎಲ್ಲರಿಗೂ ಗೊತ್ತು. ಅಲ್ಲ ವಿಡಿಯೋದಲ್ಲಿ ಹೆಸರು ಹೇಳೋಣ? ಹೇಳೋಣ. ಸೋಮಣ್ಣ ಅದೇ ಕೆ ಆರ್ ರಾಜಣ್ಣ ಅವ್ರ ಮಗನ ಎತ್ತಬೇಕು ಅಂತ ಎಲ್ಲ ಪ್ಲ್ಯಾನ್ ಮಾಡಿ ಮಾತಾಡ್ಕೊಂಡವ್ರು ಗುರು. ಹಿಂಗೆ ನಡೀತೈತೆ, ಹಿಂಗೆ ಮಾತಾಡ್ಕೊತವ್ರೆ. ಈಗ ಬಾಟ್ಲುಗಳು ಎಣ್ಣೆಗಳೆಲ್ಲ ತಗೊಂಡಿದ್ದೀನಿ, ನೀನು ಫಿಶು ಕಬಾಬ್ ತಗೊಂಡ್ಬಂದ್ಬಿಡು ಅಂದ. ಯಾರು? ಯಾವನು ಆಟೋದಲ್ಲಿ ಕುಂತಿರೋನು. ಇಷ್ಟೇ ಮಾತಾಡಿದ್ದವನು. ಆವಾಗಿಂದ ಇವ್ನು ಎಲ್ಲಿ ಹೋಗ್ತಾನೆ ಎಲ್ಲಿ ಬರ್ತಾನೆ ಅಂತ ಎಲ್ಲ ಹುಡುಗರು ಬಿಟ್ಟು ನಾನು ತಿಳ್ಕೊಂಡಿದ್ದೀನಿ. ಅಷ್ಟು ಬಿಟ್ರೆ ನನಗೂ ಅದಕ್ಕೂ ಸಂಬಂಧ ಇಲ್ಲ. ಹಿಂಗೆ
ಹಿಂಗೆ ಬಟ್ ಮಾತಾಡ್ಕೊಂಡು ನಿನಗೆ ಅನ್ಸ್ತದೆ ಸತ್ಯ. ಸತ್ಯ ಮಾತಾಡಿರೋದು ಸತ್ಯ. ಆ ಹುಡುಗರು ಯಾಕೆ ಮಾತಾಡ್ತಾರೆ? ಈಗ ಆ ಹುಡುಗರು ಹೆಂಗ್ ಮಾತಾಡಕ್ ಸಾಧ್ಯ ಹೇಳಿ ನೋಡೋಣ. ಇವನು ದೊಡ್ಡವ್ರಿಗೆ ಹೊಡೆದ್ಬಿಟ್ರೆ ಒಂದು ದೊಡ್ಡ ತುಮಕೂರಲ್ಲಿ. ನೋಡಿ, ಆಡಿಯೋದಲ್ಲಿ ಕೇಳಿಸ್ಕೊಳ್ತಾ ಇದ್ದೀರಿ ನೀವು. ಪುಷ್ಪ ಹಾಗೆ ರಾಖಿ ನಡುವೆ ನಡೆದಿರುವಂಥ ಒಂದು ಸಂಭಾಷಣೆ ಇದು. ಆಕೆ ಹೇಳ್ತಾಳೆ, KN ರಾಜಣ್ಣ ಮಗನ ಎತ್ತಲಿಕ್ಕೆ ಸೋಮ ಸ್ಕೆಚ್ ಹಾಕಿದ್ದಾನೆ ಗುರು, ಹಿಂಗೆ ಅಡ್ವಾನ್ಸು ಆಟೋದಲ್ಲಿ ಕೂತ್ಕೊಂಡು ಮಾತಾಡ್ತಿದ್ರು, ಅದನ್ನು ನಾನು ಕೇಳಿಸ್ಕೊಂಡೆ. ಈಕೆ ಪುಷ್ಪ ಸೋಮನ್ಗೂ ಕೂಡ ಪರಿಚಯಿಸ್ತಾಳೆ, ಅವ್ರ ಕಡೆದವಳೆ ಇವಳು. ಈಗ ಅನುಮಾನಗಳು ಜಾಸ್ತಿ ಆಗ್ತಾ ಇದೆ. ನಿಜಕ್ಕೂ ಇಲ್ಲಿ ಕೊಲೆ ಮಾಡಬೇಕು ಅನ್ನುವಂತಹ ಪ್ಲ್ಯಾನ್ ಏನಾದರೂ ಇತ್ತಾ, ಅಥವಾ ರಾಜೇಂದ್ರ ಅವರ ಬಳಿ ಹಣವನ್ನು ವಸೂಲಿ ಮಾಡಲಿಕ್ಕೆ ಏನಾದರೂ ಈ ರೀತಿ ನಾಟಕ ಮಾಡ್ತಿದ್ದಾರೆ ಇವರೆಲ್ಲ ಸೇರಿಕೊಂಡು? ಗೊತ್ತಾಗ್ತಾ ಇಲ್ಲ. ಪೊಲೀಸರು ತನಿಖೆಯನ್ನು ಮಾಡಬೇಕೀಗ. ಸೋಮ ಏನಿದ್ದಾನೆ ಆರೋಪಿ, A1 ಆರೋಪಿ ಇವನು. ಕಲಾಸಿಪಾಳ್ಯದಿಂದ ಇಬ್ಬರನ್ನ, ತಮಿಳುನಾಡಿನಿಂದ ಇಬ್ಬರನ್ನ ಹುಡುಗರನ್ನ ಕರೆಸಿದ್ದಂತೆ ಇವನು. ಹಾಗಾಗಿನೇ ರಾಜೇಂದ್ರ ಅವರ ಚಲನವಲನಗಳೆಲ್ಲವೂ ಕೂಡ ಇವರು ಗಮನಿಸ್ತಾ ಇದ್ರಂತೆ. ಅವತ್ತು ನವೆಂಬರ್ 16 ಅವ್ರ ಮಗಳ ಬರ್ತ್ಡೇ ಹಿಂದಿನ ದಿನ ಏನಿದೆ, ಟೆಂಟ್ ಹಾಕಲಿಕ್ಕೆ ಬಂದಂಥವರು ರಾಜಣ್ಣ ಅವ್ರ ಮೇಲೆ ಹಲ್ಲೆ ಮಾಡಿದರು. ಇದು ರಾಜಣ್ಣ ಅವ್ರು ಹೇಳಿದ್ದು. ಅವರೇನೋ ಸುಮ್ಮನೆ ಬಿಟ್ಟಿದ್ರು. ಅದಾದಮೇಲೆ ಒಂದು ಆಡಿಯೋ ಬರುತ್ತಲ್ವಾ, ಆ ಆಡಿಯೋ ಕೇಳಿಸ್ಕೊಂಡ್ಮೇಲೆ ಅವ್ರು ಹೇಳಿದರು, ಸೋಮ, ಭರತು, ಈ ರೀತಿಯಾಗಿ ಗುಂಡ, ಕೆಲವೊಂದಿಷ್ಟು ಹೆಸರುಗಳನ್ನು ಹೇಳಿದರು. ಹಾಗಾಗಿನೇ ಈಗ MLC ರಾಜೇಂದ್ರ ಅವರ ಈ ಹತ್ಯೆಯ ಸ್ಕೆಚ್ನ ಆಡಿಯೋ ಕೂಡ ಸಿಕ್ಕಾಪಟ್ಟೆ ಸದ್ದು ಮಾಡ್ತಾ ಇದೆ, ಸಂಚಲನಕ್ಕೆ ಕಾರಣ ಆಗಿದೆ, ಮತ್ತೊಂದು ಬಿಗ್ ಟ್ವಿಸ್ಟನ್ನು ಕೊಡ್ತಾ ಇದೆ ಈ ಪ್ರಕರಣಕ್ಕೆ. ಇದರಲ್ಲಿ ಪುಷ್ಪನ್ ಪಾತ್ರ ಏನೂ ಗೊತ್ತಾಗಬೇಕು. ಯಾಕೆಂದರೆ ಪುಷ್ಪ ಈಗ ಸೋಮನ ಗ್ಯಾಂಗ್ನಲ್ಲಿ ಅಥವಾ ಸೋಮನ್ ಜೊತೆಗಿದ್ದು ಆ ವಿಷಯವನ್ನು ಹೇಗೆ ರಾಜೇಂದ್ರ ಅವ್ರ ಕಡೆದವ್ರಿಗೆ ಲೀಕ್ ಮಾಡ್ತಾಳೆ ಗೊತ್ತಿಲ್ಲ. ಇಲ್ಲಿ ಏನು ಪ್ಲ್ಯಾನ್ ಅವ್ರದ್ದು ಅಂತೇಳಿ. ಹಾಗಾಗಿನೇ ಈಗ ರಾಜೇಂದ್ರ ಅವರ ಹತ್ಯೆಗೆ ಸ್ಕೆಚ್ ನಡೆದಿತ್ತು ಅನ್ನೋದು ಈ ಆಡಿಯೋದಿಂದ ಸ್ಪಷ್ಟವಾಗ್ತಾ ಇದೆ. ಆ ಅಣ್ಣ ಏನಂತು? ಏನೊಂದಿಲ್ಲ ಸರ್, ನಿಮ್ಗೆ ಸೋಮ ಈ ತರ ಎಲ್ಲ ಮಾಡ್ತಾನೆ ಸರ್, ಕಿವಿಗ್ ಬಿದ್ದೈತೆ, ಬೇಕಿದ್ರೆ ಹುಡ್ಗಿನೇ ಬಂದು ಹೇಳ್ತಾಳೆ ಸರ್. ನಂಬಿಕೆ ಇಲ್ಲ ಅಂದ್ರೆ ಅವಳು ಕಿವಿಗ್ ಬಿದ್ದಿರೋದನ್ನ ಹೇಳ್ತಾಳೆ ಅಷ್ಟೇನೆ, ಅವಳು ಸುಳ್ಳು ಪಳ್ಳು ಹೇಳಲ್ಲ. ನಾವ್ ಇವತ್ತಿಂದ ನೋಡಿಲ್ಲ, ಅವಳು ಚಿಕ್ಕವಳದಿಂದ ನೋಡಿದೀವಿ. ಅವಳು ಇರೋದನ್ನ ಮ್ಯಾಟ್ರ್ ಹೇಳ್ತಾಳೆ. ಏನಾಗ್ಬೇಕಾಗಿಲ್ಲಪ್ಪ, ನಮ್ಗೆ ದುಡ್ಡು ಆಸೆ ಇಲ್ಲ, ನಮ್ಮ ಹತ್ರನೇ ದುಡ್ಡು ಐತೆ, ನಮ್ಗೇನಕ್ಕೆ ದುಡ್ಡಿನ ಅವಶ್ಯಕತೆ ಇಲ್ಲ, ಆಸ್ತಿನೂ ಐತೆ, ನಮ್ಗೇನಕ್ಕೂ ಅವಶ್ಯಕತೆ ಇಲ್ಲ. ಒಟ್ನಾಗಿ ಈ ತರ ಮಾತಾಡ್ಕೊಂಡಿರೋ ಸತ್ಯ. ಅವನ ಮೇಲೆ ಒಂದು ಕಣ್ಣಿಕ್ಕಿ ಸರ್, ಯಾರಿಗಾನ ಪೊಲೀಸವ್ರು ಕೇಳಿ ಅವ್ನ ಕಣ್ಣಿಕ್ಕಿ ಬಿಟ್ಟಿರಿ ಅಂತ ಹೇಳೋಣ. ಅದ್ರ ಮೇಲೆ ಅವ್ನು ಅಡ್ವಾನ್ಸ್ ಬಂದ್ರೆ ನಿಜಾನಾ? ಅಡ್ವಾನ್ಸ್ ನಮ್ಮ ಅಮ್ಮ ಸತ್ತಾಲು ಬಂದೈತೆ. ಬೇಡ ಬಿಡು, ಎಂಕ್ವೈರಿ ಮಾಡ್ಲಿ, 5 ಲಕ್ಷ ಎಲ್ಲಿಂದ ಬಂತು? ಇವಾಗ ಅಮಿತ ಮಾತ್ರ ಇರೋದು, ಹಿಂಗೆಲ್ಲ ಗೊತ್ತು. ಇವ್ ನನ್ನ ಮಗಂಗೆ ಎತ್ತಾಕೊಂಡು ಹೋದ್ರೆ ಬಾಯ್ ಬಿಡ್ತಾನೆ. ಅವ್ನು ಬಾಯ್ ಬಿಡಲ್ಲ. ಅವ್ನ ಜೀವ ಹೋದ್ರು ಬಾಯ್ ಬಿಡಲ್ಲ, ಅವ್ನು ಬಿಡಲ್ಲ. ಅದಂತೂ ಸತ್ಯ, ಬಾಯ್ ಬಿಡಲ್ಲ. ಅವ್ನಿಗೆಲ್ಲ ಗೊತ್ತು. ಬಾಸ್ಗೋಸ್ಕರ ಬೇಕಿತ್ತು ಜೈಲಲ್ಲೇ ಇದ್ಬಿಟ್ರು ನಾನು ಇದ್ಬಿಡ್ತೀನಿ ಅಂತ. ನಾವು ಇವ್ನಿಗೆ ಎತ್ಬಿಟ್ರೆ ನಮ್ಮ ಬಾಸೆ ಜೈಪುರದಲ್ಲಿ ದೊಡ್ಡವರು ಅಂದವನೇ. ಇದು ನಾನು ಕರ್ದಿ ಅಣ್ಣಂಗೆ ಹೇಳ್ತೀನಿ, ಪ್ರೆಸ್ ಏನಿಗೆ ಅಣ್ಣ ಹಿಂಗೆ ಅಂದ ಅಂತೀನಿ ನಾನು. ಆ ಅಣ್ಣ ಏನಂತು? ಏನೊಂದಿಲ್ಲ ಸರ್, ನಿಮ್ಗೆ ಸೋಮ ಈ ತರ ಎಲ್ಲ ಮಾಡ್ತಾನೆ ಸರ್, ಕಿವಿಗ್ ಬಿದ್ದೈತೆ, ಬೇಕಿದ್ರೆ ಹುಡ್ಗಿನೇ ಬಂದು ಹೇಳ್ತಾಳೆ ಸರ್. ನಂಬಿಕೆ ಇಲ್ಲ ಅಂದ್ರೆ ಅವಳು ಕಿವಿಗ್ ಬಿದ್ದಿರೋದನ್ನ ಹೇಳ್ತಾಳೆ ಅಷ್ಟೇನೆ, ಅವಳು ಸುಳ್ಳು ಪಳ್ಳು ಹೇಳಲ್ಲ. ನಾವ್ ಇವತ್ತಿಂದ ನೋಡಿಲ್ಲ, ಅವಳು ಚಿಕ್ಕವಳದಿಂದ ನೋಡಿದೀವಿ. ಅವಳು ಇರೋದನ್ನ ಮ್ಯಾಟ್ರ್ ಹೇಳ್ತಾಳೆ. ಏನಾಗ್ಬೇಕಾಗಿಲ್ಲಪ್ಪ, ನಮ್ಗೆ ದುಡ್ಡು ಆಸೆ ಇಲ್ಲ, ನಮ್ಮ ಹತ್ರನೇ ದುಡ್ಡು ಐತೆ, ನಮ್ಗೇನಕ್ಕೆ ದುಡ್ಡಿನ ಅವಶ್ಯಕತೆ ಇಲ್ಲ, ಆಸ್ತಿನೂ ಐತೆ, ನಮ್ಗೇನಕ್ಕೂ ಅವಶ್ಯಕತೆ ಇಲ್ಲ. ಒಟ್ನಾಗಿ ಈ ತರ ಮಾತಾಡ್ಕೊಂಡಿರೋ ಸತ್ಯ. ಅವನ ಮೇಲೆ ಒಂದು ಕಣ್ಣಿಕ್ಕಿ ಸರ್, ಯಾರಿಗಾನ ಪೊಲೀಸವ್ರು ಕೇಳಿ ಅವ್ನ ಕಣ್ಣಿಕ್ಕಿ ಬಿಟ್ಟಿರಿ ಅಂತ ಹೇಳೋಣ.